ಬಾಂಗ್ಲಾದೇಶದವ್ರು ಎಲ್ಲಿ ಬರ್ತಾರೆ? ಯಾವ ದಾರಿಯಲ್ಲಿ ಬರ್ತಾರೆ? ಬಾಂಗ್ಲಾದಿಂದ ಭಾರತಕ್ಕೆ ಬರಬೇಕಾದ್ರೆ ಅವ್ರು ಬರೋದೇ ಕಲ್ಕಟ್ಟಾದ ಮೂಲಕ ಬರಬೇಕು. ಯಾರು ಬಾರ್ಡರ್ ನೋಡ್ಕೊಳ್ಳೋರು? ನಮ್ಮ ಮಿಲಿಟ್ರಿ ನೋಡ್ಕೊಳ್ಳುತ್ತೆ, ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಅಲ್ಲಿ ಯಾಕೆ ಅಷ್ಟು ಇದಾಗಿ ಸುಲಭನಾಗಿ ಒಳಗಡೆ ಬಂದ್ಬಿಡ್ತಾರೆ ಅವರು? ಮೂಲವಾದ ಪ್ರಶ್ನೆ ಅದು. ಅಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋದಿಲ್ಲ, ಎಲ್ಲ ದೇಶದಾಗ ಎಲ್ಲ ಕಡೆನೂ ಹೋಗ್ತಾರೆ. ಬಾಂಬೆಗೆ ಹೋಗ್ತಾರೆ, ಅವರು ಕೆಲಸ ಹುಡ್ಕೊಂಡು ಅವ್ರ ಜೀವನ ಸಾಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ನಮಗೆ ಕರ್ನಾಟಕಕ್ಕೂ ಕೂಡ ಬರ್ತಾರೆ. ಲಕ್ಷಾಂತರ ಜನ ಬಂದಿದ್ದಾರೆ ಅಂತಕ್ಕಂಥದ್ದು ಮಾತು ಸತ್ಯಕ್ಕೆ ದೂರವಾಗಿರೋದು. ಎಲ್ಲಿ ಬಂದಿದ್ದಾರೆ ಅವರನ್ನು ನಾವೇನು ಸುಮ್ಮನೆ ಇವರು ಓಡಾಡ್ಕೊಂಡಿರಪ್ಪ ಅಂತ ನಾವೇನು ಬಿಡೋದಿಲ್ಲ. ಅವರನ್ನು ಗುರುತಿಸ್ತೀವಿ, ಅವ್ರನ್ನ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಡಿ, 2021ರಲ್ಲಿ ತಮ್ಮ ಸರ್ಕಾರ ಇದ್ದಾಗ 15 ಜನ ಡಿಪೋರ್ಟ್ ಮಾಡಿದ್ದೀರಿ. 2022ರಲ್ಲಿ 21 ಜನ ಡಿಪೋರ್ಟ್ ಮಾಡಿದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ 2023ರಲ್ಲಿ 47 ಜನ ಡಿಪೋರ್ಟ್ ಮಾಡಿದ್ವಿ. 2024ರಲ್ಲಿ 62 ಜನ ಡಿಪೋರ್ಟ್ ಮಾಡಿದ್ವಿ. 2025ರಲ್ಲಿ 87 ಜನ ಡಿಪೋರ್ಟ್ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 196 ಜನರನ್ನ ಡಿಪೋರ್ಟ್ ಮಾಡಿದ್ದೀವಿ. 370 ಜನ ಗುರುತಿಸಿದ್ದೀವಿ ನಾವು. ಅವರೆಲ್ಲ ಲೀಗಲ್ ಪ್ರೋಸೆಸ್ನಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳು ಅದೆಲ್ಲ ಹಾಕಿರೋದ್ರಿಂದ ಆ ಲೀಗಲ್ ಪ್ರೋಸೆಸ್ನಲ್ಲಿ ಅವರು ಇದ್ದಾರೆ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಒಂದು ಡ್ರೈವ್ ತಗೊಳ್ಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ. ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಅಂಶ ಚಿಕ್ಕಮಗಳೂರು, ಹಾಸನ ಮತ್ತು ಬೆಂಗಳೂರಿನಲ್ಲಿ ಹೆಚ್ಚು, ಕೊಡಗು, ಈ 3 ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಇಲ್ಲೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನಮಗೆ ಅಂಶ ಗಮನಕ್ಕೆ ಬಂದಿರೋದು. ಆದ್ದರಿಂದ ಒಂದು ಡ್ರೈವ್ ತಗೊಳ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಂಗ್ಲಾದೇಶದವ್ರು ಕೆಲಸ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ಕೆಲಸ ಈಗ ನಡೀತಾ ಇದೆ. ಆದ್ದರಿಂದ ಈ 370 ಜನರನ್ನು ನಾವು ಎಷ್ಟು, ಬೆಂಗಳೂರು ನಗರದಲ್ಲಿ 284, ಬೆಂಗಳೂರು ಜಿಲ್ಲೆಯಲ್ಲಿ 37 ಮತ್ತು ಶಿವಮೊಗ್ಗದಲ್ಲಿ 12, ಆಮೇಲೆ ಹಾಸನದಲ್ಲಿ 3 ಜನ ಇದ್ದಾರೆ. ಇನ್ನು ಉಡುಪಿಯಲ್ಲಿ 10 ಜನ ಇದ್ದಾರೆ. ಇದನ್ನು ಐಡೆಂಟಿಫೈ ಮಾಡಿದ್ದೀವಿ ಇತ್ತೀಚೆಗೆ. ಆ 370 ಜನರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಕ್ರಮ ತಗೋಬೇಕು, ಅದನ್ನು ತಗೊಂಡು ಅವರನ್ನು ಕೂಡ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಬಾಂಗ್ಲಾ ವಲಸಿಗರನ್ನ ಇಲ್ಲಿ ಸುಮ್ಮನೆ ಆರಾಮಾಗಿ ಇಡೋಕ್ಕೆ ನಾವೇನು ಬಿಡೋದಿಲ್ಲ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಭಾಳ ಜನರನ್ನ ಡಿಪೋರ್ಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಗುರುತು ಹಚ್ಚಿ ಅವರು ಕೂಡ ಭಾಳ ಜನರನ್ನು ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬಾಂಗ್ಲಾದೇಶದವ್ರನ್ನ ಸುಲಭನಾಗಿ ಕರ್ನಾಟಕದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಟ್ಟಾರೆ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ನಾವು ಈ ಸೈಬರ್ ಕ್ರೈಮಿನ ಬಗ್ಗೆ ಭಾಳಷ್ಟು ಕೇಸ್ಗಳು ವರದಿ ಆದಮೇಲೆ ನಾವು ಒಂದು ಸ್ಪೆಷಲ್ ಒಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ವಿ. ಒಂದು DG ಸ್ಥಾಪನೆ ಮಾಡಿ, ಹೊಸದಾಗಿ ಒಂದು DGಯನ್ನು ಸ್ಥಾಪನೆ ಮಾಡಿ. ಯಾಕೆಂದರೆ ಈ DG ಪ್ರಿಸನ್ಸ್, DG ಫೈರ್ ಅಂತ ಇರ್ತಾರಲ್ಲ, ಅದೇ ಪ್ರಕಾರ ಈ ಸೈಬರ್ ಕ್ರೈಮು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು DG ಮತ್ತು ADG, IG ಅವನೊಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಪೊಲೀಸ್ ಇಲಾಖೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನು ಕರ್ನಾಟಕದಲ್ಲಿ ಕಂಟ್ರೋಲ್ನಲ್ಲಿದೆ. ಯಾವುದೇ ಕಾರಣಕ್ಕೂ ಅದು ಹಳಿ ತಪ್ಪೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರದ ಪರವಾಗಿ ನಾನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಇತ್ತೀಚೆಗೆ ತಾವು ಹೇಳಿದ್ರಿ ಬರೀ ಕ್ಯಾಪು ಚೇಂಜ್ ಮಾಡೋದಲ್ಲ, ಅವರ ಮಾನಸಿಕ
ಶಕ್ತಿಯನ್ನು ಕೂಡ ಬದಲಾಯಿಸಬೇಕು ಅಂತ. ಆ ದೃಷ್ಟಿಯಲ್ಲೂ ಅನೇಕ ಕ್ರಮಗಳನ್ನು ತಗೊಳ್ತಿದ್ದೀವಿ ನಾವು. ಅವರಿಗೆ ಮಾತನಾಡ್ತಕ್ಕಂಥದ್ದು, ಅವರಿಗೆ ಯೋಗ ಮಾಡಿಸ್ತಕ್ಕಂಥದ್ದು, ಅವರ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳು ಬರಬಾರ್ದು, ಸುಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ರಿಪೋರ್ಟ್ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ಕ್ರಮ ತಗೊಂಡಿದ್ದೀವಿ. ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ, ಭ್ರಷ್ಟಾಚಾರ ಇದೇನು ಹೊಸದಾಗಿ ನಮ್ಮ ಸರ್ಕಾರ ಈಗ ಬಂದ ಮೇಲೆ ಆಗಿರ್ತಕ್ಕಂಥದ್ದಲ್ಲ.